ಬ್ಯಾಂಕ್ನ ಅಧಿಕಾರಿ ಸಿಬ್ಬಂದಿಗಳೇ, ಲೇಬರ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರೇ ಹಾಗೂ ಪತ್ರಕರ್ತರೇ, ಏನು ಈ ದಿನ ಪ್ರಧಾನಮಂತ್ರಿ ಸ್ವಾನಿಧಿ ಯೋಜನೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ನಿಮಗೆ ಮಾಹಿತಿ ನೀಡಲು ನಮ್ಮ ಲೇಬರ್ ಇಲಾಖೆಯಾಗಿರ್ಬೋದು, ಬ್ಯಾಂಕ್ ಸಿಬ್ಬಂದಿ ಆಗಿರ್ಬೋದು ಹಾಗೂ ನಮ್ಮ ಜಿಲ್ಲಾ ಮಟ್ಟದ ಕಚೇರಿಯ ಅಧಿಕಾರಿ ಸಿಬ್ಬಂದಿ ಬಂದಿದ್ದಾರೆ. ಈಗಾಗಲೇ ನಿಮಗೆ ತಿಳಿದಿರುವ ಹಾಗೆ ನಿಮಗೆ 10,000, 20,000 ಹಾಗೂ 50,000 ಸಾಲ ರೂಪದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾ ಇದ್ವಿ. ಅದನ್ನ ಈಗ ಅಪ್ಗ್ರೇಡ್ ಮಾಡಿ ಸ್ವಲ್ಪ 10,000 ಮಿನಿಮಮ್ 15,000 ಮಾಡಿದ್ದಾರೆ, 25,000 ಮಾಡಿದ್ದಾರೆ. ಮತ್ತೆ 1 ಲಕ್ಷದವರೆಗೂ ನಿಮಗೆ ಇಲ್ಲೇ ಆದ ಒಂದು ವ್ಯಾಪಾರ ವಹಿವಾಟಿಗೆ ಒಂದು ನಿಮ್ಮ ಒಂದು ಕುಟುಂಬದ ನಿರ್ವಹಣೆಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಸಾಲ ಸೌಲಭ್ಯ ಕೊಡುವ ಮುಖಾಂತರ ಕೇಂದ್ರ ಸರ್ಕಾರದ ಒಂದು ಉತ್ತಮವಾದ ಒಂದು ಯೋಜನೆ ರೂಪಿಸಿದ್ದಾರೆ. ಆದರೆ ಬೀದಿ ವ್ಯಾಪಾರಸ್ಥರು ಏನು ಸಾಲ ತಗೊಂಡ್ರು ಅದನ್ನ ನೀವು ಕಡ್ಡಾಯವಾಗಿ ಹಿಂದಿರಿಸಿದ್ರೆ ಮಾತ್ರ ಈಗ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಅವಕಾಶ ಇರುತ್ತೆ. 15,000 ತಗೊಂಡು 15,000 ವಾಪಸ್ ಕೊಟ್ಬಿಟ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ 25,000 ಕೊಡ್ತಾರೆ. ಅದನ್ನು ಕ್ಲಿಯರ್ ಮಾಡ್ಬಿಟ್ರೆ ಮತ್ತೆ ನೆಕ್ಸ್ಟ್ 1 ಲಕ್ಷದವರೆಗೂ ನಿಮ್ಗೆ ಕೊಡೋಕೆ ಅವಕಾಶ ಇರುತ್ತೆ. ಅದನ್ನೆಲ್ಲರೂ ಕಡ್ಡಾಯವಾಗಿ ನೀವೇನ್ ಸಾಲ ತಗೊಂತೀರೋ ಅದೇ ರೀತಿಯಲ್ಲೇ ನೀವು ಹಿಂದಿರಿಸೋದಕ್ಕೂ ನೀವು ಪ್ರಯತ್ನ ಪಡಬೇಕು. ಯಾರು ಅದನ್ನ ಬಾಕಿ ಇಟ್ಕೊಳ್ಳೋ ಕೆಲಸ ಮಾಡಬಾರ್ದು ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ನನಗೆ ನಾವು ಈಗಾಗಲೇ ಈ ವೆಡ್ಡಿಂಗ್ ಝೋನ್ ಯಾವುದು ಮಾಡಿಲ್ಲ ಅಂತ ನನಗೆ ಮಾಹಿತಿ ಇದೆ. ವೆಡ್ಡಿಂಗ್ ಝೋನ್ ಮಾಡೋದಕ್ಕೆ ನಾವು ಜಾಗ ಹುಡುಕ್ತಾ ಇದ್ದೀವಿ. ಅದ್ರ ಜೊತೆಗೆ ಆಹಾರ ಪದಾರ್ಥಗಳನ್ನ ಎಲ್ಲ ಒಂದು ಹೋಟೆಲ್ಸ್ ಯಾರು ಹೋಟೆಲ್ ಮೇಂಟೈನ್ ಮಾಡ್ತಾ ಇದಾರಲ್ಲ ಅವ್ರಿಗೆಲ್ಲ ಒಂದು ಫುಡ್ ಕೋರ್ಟ್ ತರ ಮಾಡಿ ಒಂದೇ ಕಡೆ ನಮ್ಮ ಆಹಾರನ ಮಾಡುವಂತವ್ರಿಗೆ ಒಂದೇ ಕಡೆ ಫುಡ್ ಕೋರ್ಟ್ ಮಾಡಿ ಅಲ್ಲೇ ಒಂದೇ ಯೂನಿಫಾರ್ಮ್ ಆಗಿ ಒಂದೇ ಕಡೆ ಕೊಡುವಂತ ವ್ಯವಸ್ಥೆ ಕೂಡ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದಿನದಲ್ಲಿ ಮಾಡ್ತೀವಿ. ಗುಲ್ಬರ್ಗಲ್ಲಿ ಕೂಡ ಅದನ್ನ ನಾವು ಮಾಡಿದ್ವಿ. ಏನಿದಿನ ನಾವು ID ಕಾರ್ಡ್ ಕೊಡೋದಾಗಿರ್ಬೋದು, ಆಮೇಲೆ ಅವ್ರಿಗೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬೋರ್ಡ್ ಕೊಡೋದಾಗಿರ್ಬೋದು ಅಂತ ನಾವು ಇದ್ರ ಮುಖಾಂತರ ಈಗ ಇಶ್ಯೂ ಮಾಡ್ತೀವಿ. ದಯಮಾಡಿ ಎಲ್ಲ ಬೀದಿ ವ್ಯಾಪಾರಸ್ಥರು ನಿಮ್ಮ ಅಂಗಡಿ ಮುಖಂಡರ ಮುಂದೆ ಎಲ್ಲ ಸ್ವಚ್ಛತೆ ಕಾಪಾಡ್ಕೋಬೇಕು. ಈಗಾಗಲೇ ನಾವೆಲ್ಲ ಪ್ಲಾಸ್ಟಿಕ್ ನಿಷೇಧ ಎಲ್ಲ ಮಾಡಿದ್ವಿ. ದಯಮಾಡಿ ಯಾರು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಅವ್ರಿಗೆ ತಿಳುವಳಿಕೆ ಕೊಟ್ಟು ಬ್ಯಾಗ್ ತಗೊಂಡ್ಬಂದು ಬ್ಯಾಗ್ ತಗೊಂಡು ಅಂತ ಹೇಳ್ಬೇಕು. ಈ ಪರಿಸರ ಸ್ವಚ್ಛತೆಗೆ ಎಲ್ಲ ಜೊತೆ ಕೈ ಜೋಡಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮಾನ್ಯ ಪೌರಾಯುಕ್ತರು ನಗರಸಭೆ KGF ರವರಿಗೆ ಹಾಗೂ ಗೋವಿಂದ ಮೂರ್ತಿ ಸರ್ ಅವರಿಗೆ ನಮಸ್ಕಾರಗಳು. ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಗೂ ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು. ನಮ್ಮ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೋಸ್ಕರ ಇರುವ ಸೌಲಭ್ಯಗಳನ್ನ ಯೋಜನೆಗಳನ್ನ ತಿಳಿಸಲು ನಾನು ಇಲ್ಲಿ ಬಂದಿದ್ದೀನಿ. ಸೊ ಮೊದಲನೆಯದಾಗಿ ಈಗ ಪ್ರೆಸೆಂಟ್ ಎಲ್ಲ ಕಡೆನೂ ಮಾಡ್ತಿರೋದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಮಾಡ್ತಾ ಇದೀವಿ. ಇದ್ರ ಉದ್ದೇಶ ಏನು ಅಂತಂದ್ರೆ ಅಸಂಘಟಿತ ಕಾರ್ಮಿಕರಂದ್ರೆ ಯಾರಂತ ESI PF ಸೌಲಭ್ಯ ಯಾರ್ಯಾರಿಗೆ ಬರೋದಿಲ್ವೋ, ಈಗ ದಿನನಿತ್ಯ ಕೂಲಿ ಕೆಲಸ ಮಾಡ್ತಿರ್ತಾರೆ ಅಂತವ್ರಿಗೆ ಫ್ಯೂಚರ್ ಅಲ್ಲಿ ಯಾವುದೇ ರೀತಿ ಸಾಮಾಜಿಕ ಭದ್ರತೆ ಆಗ್ಲಿ ಅವ್ರಿಗೆ ಇರೋದಿಲ್ಲ. ಸೊ ಈಗ ಬೀದಿ ಬದಿ ವ್ಯಾಪಾರಿಗಳನ್ನೇ ಅವ್ರನ್ನೇ ತಗೊಳ್ಳಿ. ಉದಾಹರಣೆಗೆ ಅವರು ದಿನನಿತ್ಯ ದುಡಿಬೇಕು, ಅದನ್ನೇ ಅವ್ರ ಮನೆ ನಡೆಸೋದಕ್ಕೆ ಯೂಸ್ ಮಾಡ್ಕೋಬೇಕು. ಅವ್ರಿಗೆ ಫ್ಯೂಚರ್ ಅಲ್ಲಿ ಯಾವುದೇ ರೀತಿ ಸಾಮಾಜಿಕ ಭದ್ರತೆ ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿ ಇರೋದಿಲ್ಲ. ಸೊ ಅವರು ದಿನನಿತ್ಯ ಕೆಲಸ ಮಾಡಿ ಅಷ್ಟಗೋಸ್ಕರನೇ ಅವರು ದುಡಿಯೋದ್ರಿಂದ ಯಾವುದೇ ಆರ್ಥಿಕ ಮೂಲಗಳು ಕೂಡ ಅವ್ರಿಗೆ ಇರೋದಿಲ್ಲ ಫ್ಯೂಚರ್ಗೋಸ್ಕರ ಅಂದ್ರೆ ಭವಿಷ್ಯ ಅವ್ರಿಗೆ. ಸೊ ಇದಕ್ಕೋಸ್ಕರನೇ ಸರ್ಕಾರ ಏನ್ ಮಾಡಿದೆ, ವಂತಿಕೆ ಆಧಾರದ ಮೇಲೆ ಅವ್ರಿಗೆ ಪಿಂಚಣಿ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಅಂದ್ರೆ ಸಪೋಸ್ ಫಾರ್ ಎಕ್ಸಾಂಪಲ್ ಇವಾಗ ಬೀದಿ ಬದಿ ವ್ಯಾಪಾರಿಗಳೇ ಅಲ್ಲ, ಅಸಂಘಟಿತ ಕಾರ್ಮಿಕರು ಅಂತಂದ್ರೆ ಹೋಟೆಲ್ ಅಲ್ಲಿ ಕೆಲಸ ಮಾಡೋರು, ಬ್ಯೂಟಿಷಿಯನ್ಸ್, ಮತ್ತೆ ಡ್ರೈವರ್ಸ್, ಮೆಕ್ಯಾನಿಕ್ಸ್, ಗ್ಯಾರೇಜಸ್ ಅಲ್ಲಿ ಕೆಲಸ ಮಾಡೋರು, ಮತ್ತೆ ಆಟೋ ಡ್ರೈವರ್ಗಳು ಆಗಿರ್ಬೋದು, ಬಸ್ ಡ್ರೈವರ್ಗಳು ಆಗಿರ್ಬೋದು, ಮೆಕ್ಯಾನಿಕ್ಗಳು ಇರ್ತಾರೆ, ಸೈಕಲ್ ಪಂಚರ್ ಶಾಪ್ಗಳಲ್ಲಿ ಕೆಲಸ ಮಾಡೋರು. ಸೊ ಇಂಥವ್ರಿಗೆಲ್ಲಾನು ಈ ಸೌಲಭ್ಯ ನಾವು ಒದಗಿಸ್ಕೊಡ್ತಾ ಇದೀವಿ. ಈ ಸೌಲಭ್ಯ ಏನು ಅಂತಂದ್ರೆ 18ರಿಂದ 40 ವರ್ಷದ ಒಳಗಡೆ ಇರಬೇಕು. ಸೊ ಅವರು ಪ್ರತಿ ಮಾಹೆ ಅಂದ್ರೆ ಪ್ರತಿ ತಿಂಗಳು ಸಪೋಸ್ ಫಾರ್ ಎಕ್ಸಾಂಪಲ್ ಅವ್ರಿಗೆ 18 ವರ್ಷ ವಯಸ್ಸಾಗಿದ್ರೆ 55 ರೂಪಾಯಿ ಪ್ರತಿ ಮಾಹೆ ವಂತಿಗೆ ಇರುತ್ತೆ. ಆಫ್ಟರ್ 60 ಇಯರ್ಸ್ ನಂತರ 60 ವರ್ಷ ಆದ್ಮೇಲೆ ಅವ್ರಿಗೆ 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಸೊ ಅದೇ ತರ 30 ವರ್ಷದವ್ರಿಗೆ 100 ರೂಪಾಯಿ ಪ್ರತಿ ಮಾಹೆ ವಂತಿಗೆ ಇರುತ್ತೆ.
ಸೊ 60 ವರ್ಷ ನಂತರ 3,000 ರೂಪಾಯಿ ಪೆನ್ಷನ್ ಬರುತ್ತೆ. ಸೊ ಇವ್ರು ಕಟ್ತಿರ್ತಾರೆ, ಆಲ್ಮೋಸ್ಟ್ 10 ವರ್ಷ ಕಟ್ಟಿರ್ತಾರೆ. 10 ವರ್ಷ ಆದ್ಮೇಲೆ ಸಡನ್ ಆಗಿ ಅವ್ರಿಗೆ ವಿತ್ಡ್ರಾ ಮಾಡ್ಬೇಕು ಅಂತಂದಾಗ 10 ವರ್ಷದ ಅವ್ರೇನು ಕಟ್ಟಿರ್ತಾರೆ ವಂತಿಗೆಗಳು, ಆ ವಂತಿಗೆ ಜೊತೆಗೆ ಅದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇಂಟ್ರೆಸ್ಟ್ ಏನಿರುತ್ತೋ ಅದ್ರ ಜೊತೆಗೆ ಆಡ್ ಮಾಡಿ ಆ ಅಮೌಂಟ್ನೆಲ್ಲ ಕಂಪ್ಲೀಟ್ ಆಗಿ ಅವ್ರಿಗೆ ಯಾರು ಪಾವತಿದಾರ ಇರ್ತಾರೋ ಅವ್ರಿಗೆ ಪೇ ಮಾಡ್ತಾರೆ. ಇಲ್ಲ ಅಂತಂದ್ರೆ ಸಪೋಸ್ ಏನಾದ್ರು ಪೆನ್ಷನ್ ಒಬ್ರು ಮಂತ್ಲಿ ಪೇ ಮಾಡ್ತಿರ್ತಾರೆ, ಸಡನ್ ಆಗಿ ಅವ್ರು ಡೆತ್ ಆಗ್ತಾರೆ, ಅವ್ರ ನಾಮಿನಿ ಯಾರು ಇರ್ತಾರೋ ಅವ್ರು ಬೇಕಾದ್ರೂ ಅದನ್ನ ಕಂಟಿನ್ಯೂ ಮಾಡಿ ಪೇ ಮಾಡ್ಬೋದು. ಒಬ್ರು 60 ವರ್ಷದವರೆಗೂ ಪೇ ಮಾಡಿರ್ತಾರೆ, 60 ವರ್ಷದ ಆದ್ಮೇಲೆ ಅವ್ರಿಗೆ ಪೆನ್ಷನ್ ಬರ್ತಿರುತ್ತೆ. ಆ ಪೆನ್ಷನ್ ಹೋಲ್ಡರ್ ತೀರ್ಕೊಂಡ್ರೆ ಅವ್ರ ಫ್ಯಾಮಿಲಿ ಇರ್ತಾರಲ್ವಾ, ಅವ್ರ ನಾಮಿನಿಗೆ ಫ್ಯಾಮಿಲಿ ಪೆನ್ಷನ್ ಅಂತ ಗೌರ್ಮೆಂಟ್ ಇಂದ 1,500 ರೂಪೀಸ್ ತರ ಬರುತ್ತೆ. ಸೊ ಈಗಿನ ಕಾಲದಲ್ಲಿ ಫ್ಯೂಚರೇ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದರಿಂದ ಪೆನ್ಷನ್ ಪ್ರತಿಯೊಬ್ಬರು ಎಲ್ಲರೂ ಮಾಡಿಸ್ಕೋಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಮತ್ತೆ ಕಾರ್ಮಿಕ ಇಲಾಖೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗಂತಾನೆ ಇನ್ನೊಂದು ಸ್ಕೀಮ್ ಇದೆ, ಅದು ಅಂಬೇಡ್ಕರ್ ಸಹಾಯಸ್ತ ಯೋಜನೆ ಅಂತ ಹೇಳಿ. ಇದರಲ್ಲಿ ಸಡನ್ ಆಗಿ ಒಬ್ಬ ಅಸಂಘಟಿತ ಕಾರ್ಮಿಕ ತೀರ್ಕೊಂಡ್ರೆ ಅವ್ರ ಮನೆ ಪರಿಸ್ಥಿತಿ ಏನಾಗುತ್ತೆ ಅಂತದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಸರ್ಕಾರ ಏನ್ ಮಾಡಿದೆ, ಸೊ ಅವ್ರಿಗೂ ಆಕ್ಸಿಡೆಂಟ್ ಆಗಿ ಡೆತ್ ಆದಾಗ ಅವರ ಫ್ಯಾಮಿಲಿಗೆ 1 lakh ರೂಪಾಯಿ ಇನ್ಶೂರೆನ್ಸ್ ತರ ಅವ್ರಿಗೆ ಪೇ ಮಾಡುತ್ತೆ. ಸೊ ಮತ್ತೆ ಸಹಜ ಮರಣ ಹೊಂದಿದ್ರೆ ಅವರು ಇದು ಮರಣ ಇದಕ್ಕೆ 10,000 ತರ ಅದಕ್ಕೆ ಕೊಡ್ತಾರೆ ಬೆನಿಫಿಟ್, ನ್ಯಾಚುರಲ್ ಡೆತ್ ಆದ್ರೆ. ಸೊ ಈ ತರ ಸೌಲಭ್ಯಗಳು ಇರ್ತವೆ. ಮತ್ತೆ ಫ್ಯೂಚರ್ ಇಲ್ಲ ಲೇಬರ್ ಕಾರ್ಡ್ ಮಾಡಿಸೋ ಮುಂದಕ್ಕೆ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರೋದು ಆ ತರದ್ದು ಇರುತ್ತೆ. ಸೊ ಎಲ್ಲರೂ ಈಗ್ಲೇನೆ ನೀವು ಲೇಬರ್ ಕಾರ್ಡ್ ಮಾಡಿಸಿ, ಪೆನ್ಷನ್ ಮಾಡಿಸಿ. ಹಾಗಾಗಿ ನಿಮ್ಮ ಸಾಮಾಜಿಕ ಭದ್ರತೆನ ನೀವೇ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಒಂದು ವಿನಂತಿ ಮಾಡ್ತೀವಿ. ಇಷ್ಟು ಮಾತನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಮಾನ್ಯ ಪೌರಾಯುಕ್ತರಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. முதல் முறையாக நாங்கள் பாலாஜி கல்யாண மண்டபத்தில் அதிரடி தள்ளுபடி விற்பனையில் ரெடிமேட் ஆடைகளை குறைந்த விலைக்கு கொடுத்துக்கிட்டு இருக்கோங்க. வந்து இந்த சலுகையை பயன்படுத்தியமாக கேட்டுக்கிறோங்க. கலர்ஃபுல்லான ஃப்ராகுங்க, நைட் பேண்ட்டுங்க, ஃப்ராகுங்க, லாங் ஃப்ராகுங்க, ஜீன்ஸ் பேண்ட்டு, ஷர்ட்டு, குழந்தைங்கள்லேருந்து பசங்கள்லேருந்து பெரியவங்கள்லேருந்து லேடிஸ்க்கு டாப்புங்கள்லேருந்து எல்லாமே குறைந்த விலையில் கொடுக்குறாங்க. எந்த ஆடை எடுத்தாலும் வெறும் 200 ரூபாய்க்கு கொடுக்குறாங்க. இந்த சலுகையை தவறாமல் வந்து பயன்படுத்திக்கோங்க. இந்த ஆஃபர் வந்து வெறும் 15 நாளைக்கு மட்டும்தாங்க இருக்கும். நம்ம கேஜிஎஃப் பாலாஜி கல்யாண மண்டபத்தில்ங்க. கண்டிப்பாக வாங்க, விசிட் பண்ணுங்கள். உங்களுக்கு பிடிச்சமான ஆடைகளை தரமான குறைந்த விலையில் அழகாக கொடுத்துட்ருக்குங்க. இந்த பயன்படுத்திக்கோங்க. இந்த வாய்ப்பை மிஸ் பண்ணிடாதீங்க. நம்ம தங்க வயலில், பிக்சர் ரோடில், ராபர்ஷன் பேட்டில், கேஜிஎஃப்ல இந்த சலுகையை நாங்கள் கொடுத்துக்கிட்டு இருக்கிறோம். வருகிற உகாதி, ரம்ஜான் பண்டிகைக்காக விதவிதமான ஆடைகளை தரமான குவாலிட்டியில் குறைந்த விலையில் கொடுத்துக்கிட்டு இருக்கிறோம். காலை 9 மணிலேருந்து இரவு 9 மணி வரைக்கும் இந்த ஆஃபர் நடைபெறுங்க. டெய்லியும் சண்டே ஆல்சோ கூட கடை உண்டுங்க. கண்டிப்பாக வாங்க, விசிட் பண்ணுங்கள், பயன்பெறுங்க. நீங்கள் என்ன மொபைலில் கான்டாக்ட் பண்ணி ஏதாவது கேட்கணும், ஆர்டர் ஏதாவது சொல்லணும் அப்படின்னீங்கன்னா என் மொபைல் நம்பரை நோட் பண்ணிக்கோங்க. 9361568887 9361568887 இதுதான் என் கான்டாக்ட் நம்பருங்க. எப்போ வேணாலும் கூப்பிடலாங்க. உங்களுக்கு நான் பதிலளிப்பேன். உங்களுக்கு என்ன டவுட் இருந்தாலும், எந்த மாதிரி தரமான ஆடைகள் வேணும்னாலும் நான் வரவழைச்சு கொடுக்குறேங்க. நன்றி.